ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಯಾವ ವಿಚಾರವನ್ನು ಕಾಂಗ್ರೆಸ್ ಸರ್ಕಾರದ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ದಾರೋ ಅದು ಸರಿ ಇದೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರು ಅಲ್ಲಿ ಆಕ್ಷೇಪ ಎತ್ತಲಿಕ್ಕೆ ಯಾವುದೇ ಕಾರಣ ಇಲ್ಲ. ಯಾಕೆಂದರೆ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮಾನ್ಯ ಖರ್ಗೆಜಿಯವರೇ ಮಾತಾಡಬೇಕಾಗಿತ್ತು. ಆದರೆ ದಲಿತರ ಪರವಾಗಿ ಮಾತಾಡಲಿಕ್ಕೆ ಅವರಿಗೆ ಯಾಕೋ ಬಾಯೇ ಬರ್ತಾ ಇಲ್ಲ. ಆದರೆ ದೇವೇಗೌಡರು ದಲಿತ ಸಮುದಾಯಗಳ ಬಗ್ಗೆ ಇವತ್ತು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಅವರು ಸಮಯೋಚಿತವಾಗಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕೆಂದರೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯನ್ನು ನುಂಗಲಾಯಿತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಇಟ್ಟಿದ್ದ SCP TSP ಹಣ 25,000 ಕೋಟಿಯನ್ನು ನುಂಗಲಾಯಿತು. ಇದೇ ಕಾಂಗ್ರೆಸ್ ಸರ್ಕಾರ. ಮೊನ್ನೆ ಖರ್ಗೆಜಿಯವರು ಯಾಕೆ ಮಾತಾಡಲಿಲ್ಲ ಇದರ ಬಗ್ಗೆ? ಇವತ್ತಿನವರೆಗೂ ಚಕಾರ ಎತ್ತಿಲ್ಲ. ಹಾಗಾದರೆ ನೀವು ಯಾರ ಪರ ಇದ್ದೀರಿ? ಪ್ರಶ್ನೆ ಮಾಡಬೇಕಾಗತ್ತೆ. ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ಕೊಂಡಿದ್ದಾರೆ 187 ಕೋಟಿ ಅಲ್ಲ ಅಲ್ಲಿ ತಿಂದಿದ್ದು, ಬರೀ 87 ಕೋಟಿ ಅಂತ ಅಂದಮೇಲೆ ಸತ್ಯನ ಒಪ್ಕೊಂಡ್ರಲ್ಲ ಅವರು. ಈ ಸತ್ಯವನ್ನು ಒಪ್ಕೊಳ್ಳಿಕ್ಕೆ ಮಾನ್ಯ ಖರ್ಗೆಜಿಯವರಿಗೇನಾಗಿದೆ? ಅದಾದ ಮೇಲೆ ಅಧಿಕಾರಿಗಳು ತೀರ್ಕೊಂಡು ಹೋಗಿಲ್ವಾ? ಸೂಸೈಡ್ ನೋಟ್ ಬರೆದಿಟ್ಟು ಚಂದ್ರಶೇಖರ್ ಅವರು ತೀರ್ಕೊಂಡು ಹೋದರು. ಇನ್ನೂ ಅನೇಕರು ಇವತ್ತು ಪ್ರಾಣತ್ಯಾಗ ಮಾಡಿದ್ದಾರೆ. ಈ ಸರ್ಕಾರ 50 ಲಕ್ಷ ಕೊಡ್ತೇವೆ, ಮನೆಯವರಿಗೆ ಕೆಲಸ ಕೊಡ್ತೇವೆ ಅಂತೇಳಿ SI ಪರಶುರಾಮ್ ಅವರ ಕೇಸ್ನಲ್ಲಿ ಮಾನ್ಯ ಗೃಹ ಸಚಿವರೇ ಹೇಳಿ ಬಂದರು. ಈಗಾಗಲೇ 8-9 ತಿಂಗಳಾಯಿತು. ಇಲ್ಲಿವರೆಗೂ ಕೂಡ ಅವರಿಗೆ ಒಂದೇ ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಯಾವ ಶಾಸಕರ ವಿಚಾರದಲ್ಲಿ ಜಾತಿ ನಿಂದನೆ ಕೇಸ್ ಆಗಿತ್ತೋ ಪರಶುರಾಮ್ ಅವರ ಕೇಸಲ್ಲಿ ಅವರು ಶಾಸಕರು ಮತ್ತು ಅವರ ಮಗ ಇವತ್ತಿಗೂ ಅವರನ್ನು ಮಾತು ಕೂಡ ಆಡಿಸಿಲ್ಲ ಈ ಸರ್ಕಾರ. ಅಂದರೆ ಇದೊಂದು ಬಂಡತನದ ಸರ್ಕಾರ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಡೋದಿಲ್ಲ. ಪ್ರತಿಯೊಬ್ಬರು ಅವರವರ ಮೂಗ್ನೇರಕ್ಕೆ ಇದು ಮಾಡ್ತಿರ್ತಾರೆ. ಇವತ್ತು ಮುಖ್ಯಮಂತ್ರಿ ನಾನಾಗಬೇಕು ಇದೊಂದು ಬಿಟ್ಟರೆ ಇಲ್ಲೇನು ನಡೆದಿದೆ? ಇಡೀ ರಾಜ್ಯದಲ್ಲಿ ಒಂದು ಚನಿಕೆ ಮಣ್ಣು ತೆಗೆದು ಈ ಕಡೆಯಿಂದ ಆ ಕಡೆಗೆ ಹಾಕಿಲ್ಲ, ಆ ಕಡೆಯಿಂದ ಈ ಕಡೆಗೆ ಹಾಕಿಲ್ಲ. ಡೆವಲಪ್ಮೆಂಟಲ್ಲಿ ಎಲ್ಲಿ ಮಾತಾಡ್ತಾರೆ ಇವರು? ಡೆವಲಪ್ಮೆಂಟ್ ಅನ್ನೋದು ಕೂಡ ಇಲ್ಲಿ ಮರೀಚಿಕೆ ಆಗಿದೆ. ಆ ಕಾರಣದಿಂದ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಎತ್ತಿರ್ತಕ್ಕಂಥ ಪ್ರಶ್ನೆ ಸರಿಯಾಗಿದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾಗಿ ಮಂಗಳಾರತಿ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ನೋಡಿ, ಅವರಿಗೆ ಇತಿಹಾಸದ ಪರಿಚಯ ಕಡಿಮೆ ಅಂತ ನನಗೆ ಈಗ ಅನಿಸ್ತದೆ. ಅವರು ಮಾನ್ಯ ಸಚಿವರು, ಗೌರವದಿಂದ ಹೇಳ್ತೇನೆ, ಇಂತಹ ವಿಚಾರಗಳಿಗೆ ನೀವು ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇತಿಹಾಸ ಗೊತ್ತಿದ್ದವರು ಮಾತ್ರ ಇತಿಹಾಸದ ಬಗ್ಗೆ ಮಾತಾಡಬೇಕು. ಯಾವತ್ತು ಈ ದೇಶ ವಿಭಜನೆ ಆಯಿತೋ, ಯಾವತ್ತು ಪಾಕಿಸ್ತಾನ್ ಅನ್ನೋದು ಈ ಪ್ರಪಂಚದಲ್ಲಿ ನಾಮಕರಣ ಆಯಿತೋ, ಹಿಂದೂಸ್ತಾನ ಅನ್ನೋದು ಕೂಡ ಆವತ್ತೇ ನಾಮಕರಣ ಆಗಿದೆ. ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಪಾಕಿಸ್ತಾನ್ ಮತ್ತು ಹಿಂದೂಸ್ತಾನ್ ಅನ್ನೋ ಹೆಸರುಗಳು ಪ್ರಚಲಿತವಾಗಿದ್ದವು. ಇದು ಇತಿಹಾಸ. ಕಾಂಗ್ರೆಸ್ಸು ಅದನ್ನು ಇಂದೂ ಮಾಡಲಿಕ್ಕಾಗಲಿಲ್ಲ, ಮುಂದೂ ಮಾಡಲಿಕ್ಕಾಗಲಿಲ್ಲ. ಆದರೆ ಇವತ್ತು ಹೇಳ್ತಾರೆ ಅವರು
ಈ ದೇಶ ಹಿಂದೂಸ್ತಾನ ಆಗಲಿಕ್ಕೆ ನಾವು ಬಿಡಲ್ಲ ಅಂತ. ಮಾನ್ಯ ನಾಯಕರೇ, ಹಿಂದೂಸ್ತಾನ ನೀವು ಮಾಡೋದು ಬೇಕಾಗಿಲ್ಲ, ನಾವ್ಯಾರು ಹೇಳೋದು ಬೇಕಾಗಿಲ್ಲ. ಇದು ಹಿಂದೂಸ್ತಾನ ಆಗಿ ಈಗಾಗಲೇ 70-80 ವರ್ಷಗಳು ಆಗೋಗಿದೆ. ಮುಂದುವರಿಸ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾವು ಯೋಚನೆ ಮಾಡಬೇಕಾಗಿದೆ. ನೀವು ಅಡ್ಡ ನಿಂತರೂ ಈ ದೇಶ ಹಿಂದೂಸ್ತಾನ್ ಅನ್ನೋದನ್ನು ನಾವು ಹೇಳದೇ ಇದ್ರೂ ಕೂಡ ಇದಕ್ಕೆ, ಈ ದೇಶಕ್ಕೆ ಹಿಂದೂಸ್ತಾನ್ ಅಂತಕ್ಕಂಥ ಹೆಸರನ್ನು ಕೊಟ್ಟಿದ್ದೇ ಮುಸಲ್ಮಾನ ಬಂಧುಗಳೇ. ಆ ಕಾಲದಲ್ಲಿ ಯಾರು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ರೋ, ಸ್ವತಂತ್ರ ಪಡೀಬೇಕು ಅಂತೇಳಿ ಹೋರಾಟ ಮಾಡ್ತಿದ್ರು, ಆ ಕಾಲದಲ್ಲಿ ಬರೀ ಹಿಂದೂಗಳೇ ಹೋರಾಟ ಮಾಡಲಿಲ್ಲ, ಮುಸಲ್ಮಾನ್ ಬಂಧುಗಳು ಕೂಡ ಅದರಲ್ಲಿದ್ದರು. ಅವರು ಅವತ್ತು ದೇಶ ವಿಭಜನೆ ಮಾಡ್ತಕ್ಕಂಥ ಕಾಲದಲ್ಲಿ ಇದು ಹಿಂದೂಸ್ತಾನ, ನಮಗೆ ಪಾಕಿಸ್ತಾನ ಬೇಕು ಅಂತ ಮಾಡಿಕೊಂಡು ಪಾಕಿಸ್ತಾನ ಮಾಡಿಕೊಂಡು ಹೋದವರೇ ಹೊರತು ಆ ಕಾಲಕ್ಕೇ ಹಿಂದೂಸ್ತಾನ ಅನ್ನೋದು ಪ್ರಚಲಿತವಾಗಿತ್ತು. ಕಾಂಗ್ರೆಸ್ಸು ಕುರುಡು ಕಾಂಗ್ರೆಸ್ ಅದು. ಇವತ್ತು ಆ ಕಾಂಗ್ರೆಸ್ ಒರಿಜಿನಾಲಿಟಿ ಏನು ಉಳಿದಿಲ್ಲ ಬಿಡಿ. ಆದ್ದರಿಂದ ಅವರು ಮಾತಾಡಿದ್ದಾರೆ ಹೊರತು ಇದು ಹಿಂದೂಸ್ತಾನ ಅನ್ನೋದನ್ನು ಯಾರೂ ಆದರೂ ಮರೆಯೋಂಗಿಲ್ಲ. ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಯಾವ ವಿಚಾರವನ್ನು ಕಾಂಗ್ರೆಸ್ ಸರ್ಕಾರದ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ದಾರೋ ಅದು ಸರಿ ಇದೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರು ಅಲ್ಲಿ ಆಕ್ಷೇಪ ಎತ್ತಲಿಕ್ಕೆ ಯಾವುದೇ ಕಾರಣ ಇಲ್ಲ. ಯಾಕೆಂದರೆ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮಾನ್ಯ ಖರ್ಗೆಜಿಯವರೇ ಮಾತಾಡಬೇಕಾಗಿತ್ತು. ಆದರೆ ದಲಿತರ ಪರವಾಗಿ ಮಾತಾಡಲಿಕ್ಕೆ ಅವರಿಗೆ ಯಾಕೋ ಬಾಯೇ ಬರ್ತಾ ಇಲ್ಲ. ಆದರೆ ದೇವೇಗೌಡರು ದಲಿತ ಸಮುದಾಯಗಳ ಬಗ್ಗೆ ಇವತ್ತು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಅವರು ಸಮಯೋಚಿತವಾಗಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕೆಂದರೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯನ್ನು ನುಂಗಲಾಯಿತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಇಟ್ಟಿದ್ದ SCP TSP ಹಣ 25,000 ಕೋಟಿಯನ್ನು ನುಂಗಲಾಯಿತು. ಇದೇ ಕಾಂಗ್ರೆಸ್ ಸರ್ಕಾರ. ಮೊನ್ನೆ ಖರ್ಗೆಜಿಯವರು ಯಾಕೆ ಮಾತಾಡಲಿಲ್ಲ ಇದರ ಬಗ್ಗೆ? ಇವತ್ತಿನವರೆಗೂ ಚಕಾರ ಎತ್ತಿಲ್ಲ. ಹಾಗಾದರೆ ನೀವು ಯಾರ ಪರ ಇದ್ದೀರಿ? ಪ್ರಶ್ನೆ ಮಾಡಬೇಕಾಗತ್ತೆ. ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ಕೊಂಡಿದ್ದಾರೆ 187 ಕೋಟಿ ಅಲ್ಲ ಅಲ್ಲಿ ತಿಂದಿದ್ದು, ಬರೀ 87 ಕೋಟಿ ಅಂತ. ಅಂದಮೇಲೆ ಸತ್ಯನ ಒಪ್ಕೊಂಡ್ರಲ್ಲ ಅವರು. ಈ ಸತ್ಯವನ್ನು ಒಪ್ಕೊಳ್ಳಿಕ್ಕೆ ಮಾನ್ಯ ಖರ್ಗೆಜಿಯವರಿಗೇನಾಗಿದೆ? ಅದಾದ ಮೇಲೆ ಅಧಿಕಾರಿಗಳು ತೀರ್ಕೊಂಡು ಹೋಗಿಲ್ವಾ? ಸುಯಿಸೈಡ್ ನೋಟ್ ಬರೆದಿಟ್ಟು ಚಂದ್ರಶೇಖರ್ ಅವರು ತೀರ್ಕೊಂಡು ಹೋದರು. ಇನ್ನೂ ಅನೇಕರು ಇವತ್ತು ಪ್ರಾಣತ್ಯಾಗ ಮಾಡಿದ್ದಾರೆ. ಈ ಸರ್ಕಾರ 50 ಲಕ್ಷ ಕೊಡ್ತೇವೆ, ಮನೆಯವರಿಗೆ ಕೆಲಸ ಕೊಡ್ತೇವೆ ಅಂತೇಳಿ SI ಪರಶುರಾಮ್ ಅವರ ಕೇಸ್ನಲ್ಲಿ ಮಾನ್ಯ ಗೃಹ ಸಚಿವರೇ ಹೇಳಿ ಬಂದರು. ಈಗಾಗಲೇ 8-9 ತಿಂಗಳಾಯಿತು. ಇಲ್ಲಿವರೆಗೂ ಕೂಡ ಅವರಿಗೆ ಒಂದೇ ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಯಾವ ಶಾಸಕರ ವಿಚಾರದಲ್ಲಿ ಜಾತಿ ನಿಂದನೆ ಕೇಸ್ ಆಗಿತ್ತೋ ಪರಶುರಾಮ್ ಅವರ ಕೇಸಲ್ಲಿ ಅವರು ಶಾಸಕರು ಮತ್ತು ಅವರ ಮಗ ಇವತ್ತಿಗೂ ಅವರನ್ನು ಮಾತು ಕೂಡ ಆಡಿಸಿಲ್ಲ ಈ ಸರ್ಕಾರ. ಅಂದರೆ ಇದೊಂದು ಬಂಡತನದ ಸರ್ಕಾರ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಡೋದಿಲ್ಲ. ಪ್ರತಿಯೊಬ್ಬರು ಅವರವರ ಮೂಗ್ನೇರಿಕೆ ಇದು ಮಾಡ್ತಿರ್ತಾರೆ. ಇವತ್ತು ಮುಖ್ಯಮಂತ್ರಿ ನಾನಾಗಬೇಕು ಇದೊಂದು ಬಿಟ್ಟರೆ ಇಲ್ಲೇನು ನಡೆದಿದೆ? ಇಡೀ ರಾಜ್ಯದಲ್ಲಿ ಒಂದು ಚನಿಕೆ ಮಣ್ಣು ತೆಗೆದು ಈ ಕಡೆಯಿಂದ ಆ ಕಡೆಗೆ ಹಾಕಿಲ್ಲ, ಆ ಕಡೆಯಿಂದ ಈ ಕಡೆಗೆ ಹಾಕಿಲ್ಲ. ಡೆವಲಪ್ಮೆಂಟಲ್ಲಿ ಎಲ್ಲಿ ಮಾತಾಡ್ತಾರೆ ಇವರು? ಡೆವಲಪ್ಮೆಂಟ್ ಅನ್ನೋದು ಕೂಡ ಇಲ್ಲಿ ಮರೀಚಿಕೆ ಆಗಿದೆ. ಆ ಕಾರಣದಿಂದ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಎತ್ತಿರ್ತಕ್ಕಂಥ ಪ್ರಶ್ನೆ ಸರಿಯಾಗಿದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾಗಿ ಮಂಗಳಾರತಿ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ.
ನೋಡಿ, ಅವರಿಗೆ ಇತಿಹಾಸದ ಪರಿಚಯ ಕಡಿಮೆ ಅಂತ ನನಗೀಗ ಅನಿಸ್ತದೆ. ಅವರು ಮಾನ್ಯ ಸಚಿವರು, ಗೌರವದಿಂದ ಹೇಳ್ತೇನೆ, ಇಂತಹ ವಿಚಾರಗಳಿಗೆ ನೀವು ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇತಿಹಾಸ ಗೊತ್ತಿದ್ದವರು ಮಾತ್ರ ಇತಿಹಾಸದ ಬಗ್ಗೆ ಮಾತಾಡಬೇಕು. ಯಾವತ್ತು ಈ ದೇಶ ವಿಭಜನೆ ಆಯಿತೋ, ಯಾವತ್ತು ಪಾಕಿಸ್ತಾನ್ ಅನ್ನೋದು ಈ ಪ್ರಪಂಚದಲ್ಲಿ ನಾಮಕರಣ ಆಯಿತೋ, ಹಿಂದೂಸ್ತಾನ ಅನ್ನೋದು ಕೂಡ ಆವತ್ತೇ ನಾಮಕರಣ ಆಗಿದೆ. ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಪಾಕಿಸ್ತಾನ್ ಮತ್ತು ಹಿಂದೂಸ್ತಾನ್ ಅನ್ನೋ ಹೆಸರುಗಳು ಪ್ರಚಲಿತವಾಗಿದ್ದವು. ಇದು ಇತಿಹಾಸ. ಕಾಂಗ್ರೆಸ್ಸು ಅದನ್ನು ಹಿಂದೂ ಮಾಡಲಿಕ್ಕಾಗಲಿಲ್ಲ, ಮುಂದೂ ಮಾಡಲಿಕ್ಕಾಗಲಿಲ್ಲ. ಆದರೆ ಇವತ್ತು ಹೇಳ್ತಾರೆ ಅವರು, ಈ ದೇಶ ಹಿಂದೂಸ್ತಾನ್ ಆಗಲಿಕ್ಕೆ ನಾವು ಬಿಡಲ್ಲ ಅಂತ. ಮಾನ್ಯ ನಾಯಕರೇ, ಹಿಂದೂಸ್ತಾನ ನೀವು ಮಾಡೋದು ಬೇಕಾಗಿಲ್ಲ, ನಾವ್ಯಾರು ಹೇಳೋದು ಬೇಕಾಗಿಲ್ಲ. ಇದು ಹಿಂದೂಸ್ತಾನ ಆಗಿ ಈಗಾಗಲೇ 70-80 ವರ್ಷಗಳು ಆಗೋಗಿದೆ. ಮುಂದುವರಿಸ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾವು ಯೋಚನೆ ಮಾಡಬೇಕಾಗಿದೆ. ನೀವು ಅಡ್ಡ ನಿಂತರೂ ಈ ದೇಶ ಹಿಂದೂಸ್ತಾನ್ ಅನ್ನೋದನ್ನು ನಾವು ಹೇಳದೇ ಇದ್ರೂ ಕೂಡ, ಇದಕ್ಕೆ ಈ ದೇಶಕ್ಕೆ ಹಿಂದೂಸ್ತಾನ್ ಅಂತಕ್ಕಂಥ ಹೆಸರನ್ನು ಕೊಟ್ಟಿದ್ದೇ ಮುಸಲ್ಮಾನ ಬಂಧುಗಳೇ. ಆ ಕಾಲದಲ್ಲಿ ಯಾರು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ರೋ, ಸ್ವತಂತ್ರ ಪಡೀಬೇಕು ಅಂತೇಳಿ ಹೋರಾಟ ಮಾಡ್ತಿದ್ರು, ಆ ಕಾಲದಲ್ಲಿ ಬರೀ ಹಿಂದೂಗಳೇ ಹೋರಾಟ ಮಾಡಲಿಲ್ಲ, ಮುಸಲ್ಮಾನ್ ಬಂಧುಗಳು ಕೂಡ ಅದರಲ್ಲಿದ್ದರು. ಅವರು ಅವತ್ತು ದೇಶ ವಿಭಜನೆ ಮಾಡ್ತಕ್ಕಂಥ ಕಾಲದಲ್ಲಿ ಇದು ಹಿಂದೂಸ್ತಾನ, ನಮಗೆ ಪಾಕಿಸ್ತಾನ ಬೇಕು ಅಂತ ಮಾಡಿಕೊಂಡು ಪಾಕಿಸ್ತಾನ ಮಾಡಿಕೊಂಡು ಹೋದವರೇ ಹೊರತು ಆ ಕಾಲಕ್ಕೇನೆ ಹಿಂದೂಸ್ತಾನ ಅನ್ನೋದು ಪ್ರಚಲಿತವಾಗಿತ್ತು. ಕಾಂಗ್ರೆಸ್ಸು ಕುರುಡು ಕಾಂಗ್ರೆಸ್ ಅದು. ಇವತ್ತು ಆ ಕಾಂಗ್ರೆಸ್ ಒರಿಜಿನಾಲಿಟಿ ಏನು ಉಳಿದಿಲ್ಲ ಬಿಡಿ. ಆದ್ದರಿಂದ ಅವರು ಮಾತಾಡಿದ್ದಾರೆ ಹೊರತು ಇದು ಹಿಂದೂಸ್ತಾನ ಅನ್ನೋದನ್ನು ಯಾರೂ ಆದರೂ ಮರೆಯೋಂಗಿಲ್ಲ.